ಸೊ ಇವತ್ತು ಜೈಲ್ ರೋಡ್ ಅಂದರೆ ಹೊಸ ರೋಡ್, ಎಲೆಕ್ಟ್ರಾನಿಕ್ ಸಿಟಿ ಹೊಸ ರೋಡಲ್ಲಿರೋ ಜೈಲ್ ರೋಡಿನ ರಸ್ತೆಗಳು ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು. ಓಕೆ, ಬೆಳಗ್ಗೆ 7 ಗಂಟೆ ಆಗಿದೆ. ಯಾಕಂದರೆ ಅದು ಆಗಿದ್ಮೇಲೆ ಇದು ಫುಲ್ಲು ಜಾಮ್ ಆಗುತ್ತೆ, ರೋಡ್ಗಳು ನೋಡೋದಕ್ಕೆ ಅಷ್ಟು ಆಗಲ್ಲ. ಸೊ ನೀವು ನೋಡ್ಬೋದು ನಮ್ಮ ಜೈಲ್ ರೋಡ್ಗಳು ಹೆಂಗಿದೆ ಅಂತ. ಸೊ ಕೇಳಿಸ್ತಾ ಇದೆ ಅನಿಸುತ್ತೆ ವಾಯ್ಸು. ಸೊ ಹೂವು ಅಂಗಡಿಗಳು, ಜೈಲ್ ರೋಡ್ಗೆ ಹೋಗೋಕ್ಕಿಂತ ಮೊದಲು ಇಲ್ಲಿ ಹೊಸ ರೋಡ್ ಮಾರ್ಕೆಟ್ ಬರುತ್ತೆ. ಸೊ ಬೆಳಗ್ಗೆ ಇಲ್ಲಿ ನೋಡ್ಬೋದು ಸಣ್ಣ ಮಾರ್ಕೆಟ್ ಇದು. ಸೊ ಹೂವುಗಳು, ಹಣ್ಣುಗಳು, ತರಕಾರಿಗಳು ಇಲ್ಲಿ ಮಾರ್ತಾರೆ. ಸೊ ಅವ್ರಿಗೆ ಸೆಂಟ್ರಲ್ ಇರೋ ಫುಟ್ಪಾತು ನೀವು ನೋಡ್ತಾ ಇರ್ಬೋದು. ಸೊ ಈ ಕಡೆ ಮಾರ್ತಾರೆ. ಸೊ ಸೊ ಇಲ್ಲಿಂದ ಅರ್ಧ ಕಿಲೋಮೀಟ್ರೇನೋ, 1 ಕಿಲೋಮೀಟ್ರು 1.5 ಕಿಲೋಮೀಟ್ರ್ ಇದೆ ಅಷ್ಟೇ ಜೈಲು. ಲೈಕ್ ಬೆಂಗಳೂರು ಜೈಲು, ಅವರು ಹೊಸ ರೋಡ್ ಜೈಲು. ಪರಪ್ಪನ ಅಗ್ರಹಾರ ಜೈಲ್. ದರ್ಶನ್ ರೋಡ್ಗಳು ಚಕಟ ಅಂತದೆ. ಸೊ ದರ್ಶನ್ನು, ಆಮೇಲೆ ಜಯಲಲಿತಾ ಕೇಸಲ್ಲಿ ಜಯಲಲಿತಾನೂ ಇದ್ಲು ಈ ಜೈಲಲ್ಲಿ, ದರ್ಶನ್ ಅವರಿದ್ದರು. ಸೊ ನೀವು ನೋಡ್ಬೋದು ಈ ರೋಡ್ಗಳು. ಈ ರೋಡ್ ಮಾಡಿ ಸುಮಾರು 6 ತಿಂಗಳಾಗಿದೆ ಈ ರೋಡ್ ರೀಟಾರ್ ಮಾಡಿ. ರೋಡ್ ಮೇಂಟೆನೆನ್ಸು, ಆಮೇಲೆ ಫುಟ್ಪಾತ್ ನೋಡ್ಬೋದು. ಸೊ ಇದು ಬೆಳಗ್ಗೆ 7:30 ಟೈಮ್ ಇವಾಗ. ಸ್ವಲ್ಪ ಇನ್ನೂ ಮೋಡ ಫಾಗ್ ಹಂಗೆ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು ಫುಟ್ಪಾತ್ ಕೆಳಗಡೆ ಕರೆಕ್ಟಾಗಿ ಮೋರಿ ಇದೆ ಪಕ್ಕದಲ್ಲಿ. ಯಾರ್ಯಾರೋ ಗುಡ್ಸ್ಲು ಹಾಕ್ಕೊಂಡಿದ್ದಾರೆ, ಮೋಸ್ಟ್ಲಿ ರಾಜಸ್ಥಾನಿಯವರು ಇಲ್ಲಿ ಬಂದು ಕೆಲಸ ಮಾಡ್ಕೊಂಡು ಗುಡ್ಸ್ಲು ಹಾಕ್ಕೊಂಡು ಇಲ್ಲಿ ಜೈಲ್ ಹತ್ರನೇ ಇದ್ದಾರೆ. ಸೊ ಈ ಜೈಲು ಒಂದು ಅರ್ಧ ಕಿಲೋಮೀಟ್ರ್ ರೇಡಿಯಸ್ ತನಕ ನಿಮ್ಗೆ ಯಾವ ಸಿಗ್ನಲ್ಲು, ನೆಟ್ವರ್ಕು, ಟವರ್ ಸಿಗಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು ಪರಪ್ಪನ ಅಗ್ರಹಾರ ಅಂತ ಹಾಕಿದ್ದಾರೆ ನೋಡಿ, ಕಾಣಿಸ್ತಾ ಇದೆಯಾ ಬೋರ್ಡು. ಪೊಲೀಸ್ ಸ್ಟೇಷನ್ ಜೈಲ್ ರೋಡ್. ನೋಡಿ ಯಾರೋ ಸಾಹೇಬರು ಹೋಗ್ತಾ ಇದ್ದಾರೆ ಬೆಳಗ್ಗೆ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳಕ್ಕೆ. ಸೊ ಜೈಲ್ ವಾತಾವರಣ, ಇಲ್ಲಿ ಯಾರೂ ಜಾಸ್ತಿ ಜನಗಳು ಬರಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಇಲ್ಲಿ ವಾಕಿಂಗ್ ಬರ್ತಾರೆ. ಯಾಕಂದರೆ ಇಲ್ಲಿ ಸಾಮಾನ್ಯವಾಗಿ ಅಷ್ಟು ಆ್ಯಕ್ಚುಲಿ ಪಾರ್ಕ್ಗಳು ಯಾವುದೂ ಇಲ್ಲ ಇಲ್ಲಿ. ಸೊ ಜನಗಳು ಈ ರೋಡನ್ನ ವಾಕಿಂಗ್ ಥರ ಯೂಸ್ ಮಾಡ್ಕೊತಾರೆ. ಸೊ ನೀವು ನೋಡ್ಬೋದು ಇದೇ ಲಾಸ್ಟ್ ಲಿಮಿಟು. ಸೊ ಇಲ್ಲೊಂದು ಬ್ಯಾರಿಕೇಡ್ ಹಾಕಿದ್ದಾರೆ. ಸೊ ಬ್ಯಾರಿಕೇಡ್ ಆಗಿದ್ಮೇಲಿಂದ ಪರಪ್ಪನ ಜೈಲ್ ಸ್ಟಾರ್ಟ್ ಆಗುತ್ತೆ.
ದರ್ಶನ್ ಇರೋವಾಗೆಲ್ಲ ಈ ಈ ಬ್ಯಾರಿಕೇಟು ಎತ್ಕೊಂಡೋಗಿ ಮೈನ್ ರೋಡ್ಗೆ ಹಾಕ್ಬಿಟ್ಟಿದ್ರು. ಯಾರು ಚಾನಲ್ಸ್ ಅವರು, ಪಬ್ಲಿಕ್ ಅವರು, ಯೂಟ್ಯೂಬರ್ಸು ಎಲ್ಲೆಲ್ಲಿ ಜಾಸ್ತಿ ತೊಂದರೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನಲ್ಲೇ ತಡೆ ಇಟ್ಟಿದ್ರು. ಮೋಸ್ಟ್ಲಿ ಸ್ವಲ್ಪ ವೀಡಿಯೋ ಕ್ಲಾರಿಟಿ ಸ್ವಲ್ಪ ಡಲ್ ಆಗಿರ್ಬೋದು, ಯಾಕಂದರೆ ಇನ್ನೂ ಮೋಡ ಕವಿದ ವಾತಾವರಣವಿದೆ. ಸೊ ನಾವು ಇಲ್ಲಿಂದ ರೈಟಿಗೆ ಹೋಗಿದ್ರೆ ಸೊ ಪರಪ್ಪನಗರ ತನಕ ಒಂದು ಲೆವೆಲ್ಗೆ ಜೈಲ್ ರೋಡ್ಗಳು ಓಕೆ, ಅಪ್ ಟು ಜೈಲ್ ಬರೋ ತನಕ ರೋಡ್ಗಳು. ಅದಾಗದ್ಮೇಲೆ ರೋಡ್ಗಳು ನೀವೇ ನೋಡ್ಬೋದು, ಅಷ್ಟು ಏನು ಮೇಂಟೆನೆನ್ಸ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಪರವಾಗಿಲ್ಲ ಅಂತ ಹೇಳ್ಬೋದು ಅಷ್ಟೇ. ಬೆಂಗಳೂರು ರೋಡ್ಗಳಿಗೆ ಬೇರೆ ರೋಡ್ಗಳು ಕಂಪೇರ್ ಮಾಡ್ಕೊಂಡ್ರೆ ಈ ರೋಡು ಸ್ವಲ್ಪ ಇಂಟರ್ನಲ್ಲಿ ಒಳಗಡೆ ಇದ್ರೇನು ಒಂದು ರೇಂಜಿಗೆ ಓಕೆ ಈ ಜೈಲ್ ರೋಡ್. ಸರಿ ಆಯಿತು, ನಾವು ಇಲ್ಲೇ ಒಂದು ಯೂಟರ್ನ್ ಇಸ್ಕೊಂಡು ವಾಪಸ್ ಹೋಗೋಣ. ಬೆಂಗಳೂರು ಜಾಗ ಒಂದು ಯೂಟರ್ನ್ ಇಸ್ಕೊಬೇಕಂದ್ರೂ ಓಕೆ ಯೂಟರ್ನ್ ಓಕೆ. ಸೊ ಡೈಲಿ 15 ನಿಮಿಷ ವಿಡಿಯೋ ಮಾಡ್ತೀನಿ ನಮ್ಮ ಬೆಂಗಳೂರು ರೋಡ್ಗಳ ಬಗ್ಗೆ, ಆಮೇಲೆ ಇನ್ಫ್ರಾಸ್ಟ್ರಕ್ಚರು, ನಮ್ಮ ರಾಜಕೀಯ ಕೊಡುಗೆ ಹೆಂಗೆ ಮೋರಿಗಿದೆ, ಕ್ಲೀನಿನೆಸ್ಸು, ಗಾರ್ಬೇಜ್ ಕಲೆಕ್ಷನ್ಸು, ಬೆಂಗಳೂರು ಜನಗಳ ಏನೇನು ತೊಂದರೆ ಪಡ್ತಾಯಿದ್ದಾರೆ, ಟ್ಯಾಕ್ಸ್ಗಳು ಇಸ್ಕೊಂಡೋಗಿ ಮಾತ್ರ ಇವ್ರ ವೆಬ್ಸೈಟ್ಗಳು ಅಲ್ಟಿಮೇಟಾಗಿ ವರ್ಕ್ ಆಗುತ್ತೆ. ನೋಡಿ ನಿಮ್ಗೇನಾದರೂ ಈ ಆಧಾರು, ಯಾಕಂದರೆ ಅದು ಇಂಪಾರ್ಟೆಂಟು, ಆಧಾರ್ ವೆಬ್ಸೈಟ್ ಒಂದು ಸೂಪರಾಗಿ ವರ್ಕ್ ಆಗುತ್ತೆ. ಆಮೇಲೆ ಟ್ಯಾಕ್ಸ್ ಪೇ ಮಾಡ್ತೀವಲ್ವ, ಈ ವೆಬ್ಸೈಟ್ಗಳು ಸೂಪರಾಗಿ ವರ್ಕ್ ಆಗುತ್ತೆ. ಅದಕ್ಕೇನೋ ಕೊಡುಗೆಗಳಿರುತ್ತೆ ಗೊತ್ತಾ ನಿಮಗೆ, ರೇಷನ್ ಕಾರ್ಡ್ ಅಪ್ಲೈ ಮಾಡೋದು, ಏನಾದರೂ BBMP ಅವ್ರದ್ದು, ಬಿ ಡಿ ಎ ಅವ್ರ ವೆಬ್ಸೈಟ್ಗಳು, ಆ ವೆಬ್ಸೈಟ್ಗಳಂತೂ ಓಪನ್ ಆಗೋಲ್ಲ, ಫುಲ್ ಸರ್ವರ್ ಬ್ಯುಸಿ ಅಂತ ಬರ್ತಾನೆ ಇರುತ್ತೆ. ಯಾವ ವೆಬ್ಸೈಟಲ್ಲಿ ಕಾಸು ಕಟ್ಸ್ಕೋ ಥರ ಇದೆಯೋ ಹಂಗಂದರೆ ತೆರಿಗೆ ಕಟ್ಟೋದಾಗಲಿ, RTO ಆಫೀಸು ವೆಬ್ಸೈಟ್ಗಳು, ನಮ್ಮ ಕಡೆಯಿಂದ ಗೌರ್ಮೆಂಟಿಗೆ ಕಟ್ಟೋ ಥರ ವೆಬ್ಸೈಟ್ ಇರ್ತದೆ, ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು. ಸೊ ಆ ವೆಬ್ಸೈಟ್ಗಳು ಮಾತ್ರ ಚಕ ಅಂತ ವರ್ಕ್ ಆಗುತ್ತೆ. ಸೊ ಅದು ಬಿಟ್ಟು ಗೌರ್ಮೆಂಟಿಂದ ಜನಗಳಿಗೆ ಕೊಡುಗೆಗಳಿರುತ್ತಲ್ವ, ಆ ವೆಬ್ಸೈಟ್ಗಳಂತೂ ಓಪನ್ನೇ ಆಗಲ್ಲ ಅಂದ್ಕೊನಿ. ಆ್ಯಕ್ಚುಲಿ ನೋಡಿ, ಡಬಲ್ ರೋಡ್ ಎಲ್ಲ ಸಿಂಗಲ್ ರೋಡ್ ಮಾಡಿಟ್ಟಿದ್ದಾರೆ. ಎಲ್ಲ ಪಾರ್ಕಿಂಗು, ಈ ಕಂಪ್ನಿಯವ್ರು, ಇಲ್ಲೊಂದು ಬಾಷ್ ಕಂಪ್ನಿ ಇದೆ ಹೊಸ ರೋಡ್ ಹತ್ರ. ಆ್ಯಕ್ಚುಲಿ ಇದು ಮೈಕಾ ಸ್ಪಾರ್ಕ್ ಪ್ಲಗ್ ಮಾಡ್ತಾಯಿದ್ದು, ಅದನ್ನ ಅಕ್ವೈರ್ ಮಾಡ್ಕೊಂಡು ಬಾಷ್ ಅವರು ಇವಾಗ ಬಾಷ್ ಪ್ಲಗ್ ಅಂತ ಸ್ಪಾರ್ಕ್ ಪ್ಲಗ್ಸ್ ಮಾಡ್ತಾಯಿದ್ದಾರೆ ಇಲ್ಲಿ. ಸೊ ಇವ್ರದ್ದು ಫುಲ್ಲು ಗಾಡಿಗಳು, ಲಾರಿಗಳು ಎಲ್ಲ ಅರ್ಧ ರೋಡ್ ಇವ್ರದ್ದೇ ಆಕ್ಯುಪೈ ಮಾಡಿಟ್ಕೊಂಡಿದ್ದಾರೆ. ಇಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಬಂತಪ್ಪ ರೋಡ್ಗಳು. ಬೆಂಗಳೂರಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಹೋಗಂಗಿರಲ್ಲ, ಈ ರೋಡ್ಗಳು ಬಂದ್ಬಿಡುತ್ತೆ ನಮಗೆ, ಹಳ್ಳ ಪಳ್ಳಗಳು ರೋಡ್ಗಳು. ಏನು ಕ್ಲೀನ್ನೆಸ್ ಮಾಡ್ತಾರೋ ರೋಡ್ಗಳನ್ನ ಗೊತ್ತಿಲ್ಲ. ಎಲ್ಲ ಹಾಕಿ ಒಂದು 6 ತಿಂಗಳಾಗಿದೆ ಅಷ್ಟೇ ರೀಟಾರ್ ಮಾಡಿ, ಆಗಲೇ ಬಿಚ್ಕೊಂಬಂದ್ಬಿಡಿದೆ. ಈ ಕಾಂಟ್ರಾಕ್ಟರ್ಗಳಿಗೆ ಹೇಳಿರ್ತಾರೆ 2 ವರ್ಷ ಒಳಗಡೆ ಏನಾದರೂ ಇಶ್ಯೂಗಳು ಬಂದರೆ ರೆಕ್ಟಿಫೈ ಮಾಡಬೇಕಂತ. ಬಟ್ ಒಂದು ಕ್ಲಾಸು ಇದೆ ಅದರಲ್ಲಿ, ಏನಂದರೆ ಏನಾದರೂ ಹೆವಿ ಮಳೆ ಬಿದ್ದೋ, ಇಲ್ಲಾಂದರೆ ನ್ಯಾಚುರಲ್ ಕೆಲಾಮಿಟಿ ಆಗಿ
ಏನಾದರೂ ರೋಡ್ಗಳ ಮೇಲೆ ಏನೋ ಇಶ್ಯೂ ಆಗಿದೆ ಅದನ್ನ ಹೊರೆನ ಗೌರ್ಮೆಂಟೇ ಭರಿಸ್ತೆ ಅಂತ. ಅದಕ್ಕೆ ಇವರು ರೋಡ್ ರೀಟಾರ್ ಹಾಕೋರು ಕರೆಕ್ಟಾಗಿ ಮಳೆಗಾಲದಲ್ಲಿ ಬಂದುಬಿಟ್ಟು ರೀಟಾರ್ ಹಾಕ್ತಾರೆ. ನೋಡಿ ರೋಡ್ಗಳು ಹೆಂಗಿದೆ. ಸೊ ಮಳೆಗಾಲದಲ್ಲಿ ರೀಟಾರ್ ಹಾಕ್ತಾರೆ, ಇನ್ನೊಂದು 6 ತಿಂಗಳಾಗೋದು ಕಿತ್ತೋಗುತ್ತೆ. ಆಮೇಲೆ ಹೇಳ್ತಾ ಅಯ್ಯೋ ಮಳೆಗಾಲದಲ್ಲಿ ತುಂಬ ಮಳೆ ಬಂತು ಈ ಸತಿ, ಬೆಂಗಳೂರೆಲ್ಲ 150 mm ಬಂತು ಅಂತ BWS ಇಂದ ಒಂದು ರಿಪೋರ್ಟ್ ಇಸ್ಕೊತಾರೆ. 170 mm ಬಂತು ಈ ಸತಿ, ಮಳೆ ತುಂಬ ಆಯಿತು, ಸೊ ಮಳೆಯಿಂದ ನಮ್ಮ ಹಾಕಿರೋ ರೋಡು ಕಿತ್ತೋಗ್ಬಿಟ್ಟಿದೆ ಅಂತ ಒಂದು ಸರ್ಟಿಫಿಕೇಷನ್ ಇಸ್ಕೊಂಡು ಆ ಸರ್ಟಿಫಿಕೇಷನ್ ಎತ್ಕೊಂಡು ಇನ್ನೊಂದು ಸತಿ ರೀಸಬ್ಮಿಟ್ ಮಾಡ್ತಾರೆ ಗೌರ್ಮೆಂಟಿಗೆ. ಗೌರ್ಮೆಂಟ್ ಅವರು ಅಯ್ಯೋ ಹೌದಲ್ವಾ, ನೀವು ಹಾಕಿರೋ ರೋಡು 3 ತಿಂಗಳಲ್ಲಿ ಹೊಟ್ಟೋಯ್ತು, ಅದಕ್ಕೆ ಕಾರಣ ಬಂದುಬಿಟ್ಟು ಮಳೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಇನ್ನೊಂದು ಸತಿ ರೀಟೆಂಡರ್ ಇಶ್ಯೂ ಮಾಡ್ತಾರೆ. ಅದರಲ್ಲಿ ಒಂದು 40% ಇವ್ರು ತಿಂತಾರೆ, 20% ಅಧಿಕಾರಿಗಳು ತಿಂತಾರೆ. ಪಾಪ ಅವ್ನು ಮಿಕ್ಕಿರೋದು 40%ಅಲ್ಲಿ ಅವನೊಂದು 20% ಲಾಭ ಇಟ್ಕೊಂಡು ಇನ್ನು 20% ಕಾಸಿಗೆ ರೋಡ್ ಹಾಕ್ತಾನೆ. ಹಂಗಂದರೆ ಒಂದು 50 ಲಕ್ಷ ಅಂತ ರೀಟಾರ್ಗೆ, ಇಲ್ಲ 50 ಲಕ್ಷದಿಂದ 1 ಕೋಟಿ ರೂಪಾಯಿ ರೀಟಾರ್ಗೆ ಹಾಕಿದ್ರೆ ಅದರಲ್ಲಿ 40 ಲಕ್ಷ ನಮ್ಮ ಯಾರು ಏನಂತಾರೆ ಟೆಂಡ್ರು ಅಪ್ರೂವಲ್ ಮಾಡ್ತಾರೋ ಅವ್ರಿಗೋಗುತ್ತೆ. ಸೊ 20% ಇಲ್ಲಿ ಲೋಕಲ್ ಶಾಸಕರು ಯಾರಿರ್ತಾರೋ ಅವ್ರ ಕೈಗೆ ಬರುತ್ತೆ. ಅವ್ರ ಕೈಗೆ ಅಂದರೆ ಡೈರೆಕ್ಟಾಗಿ ಯಾವುದೂ ಬರಲ್ಲ, ಇಂಡೈರೆಕ್ಟಾಗಿ ಏನೋ ಒಂದು ಕಡೆಯಿಂದ ಇಂಡೈರೆಕ್ಟ್ ಟ್ಯಾಕ್ಸ್ ಥರ ಅವ್ರ ಕೈಗೆ ಸೇರುತ್ತೆ. ಇನ್ನು 20% ರೋಡ್ ಹಾಕೋಂಗೆ ಲಾಭ, 20% ಕೂಲಿ ಜಲ್ಲಿ ರೋಡು ಅದು ಇದು ಆಗುತ್ತೆ. ಇದು ನಮ್ಮ ರಾಜಕೀಯ ಅವ್ರದ್ದು. ಯಾವ ಸರ್ಕಾರ ಅದು ಬನ್ನಲಿ, BJP ಅದು ಬನ್ನಲಿ, ಕಾಂಗ್ರೆಸ್ ಅದು ಬನ್ನಲಿ, ಇದೇ ಆಗೋಯ್ತು. ಥ್ಯಾಂಕ್ ಯು.